ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯದ ಜನಕ್ಕೆ ಗೃಹಲಕ್ಷ್ಮಿ ಶಾಕ್. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಡಿದ ಆಕ್ರೋಶ. ಏನಾಗ್ತಿದೆ ಬೆಳವಣಿಗೆ? ಸೆಷನ್ನಲ್ಲಿ ಬೇರೆ ಈ 2 ತಿಂಗಳು ಎಗರಿಸಿದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ರಾಜ್ಯದ ಜನರ ಮುಂದೆ ಕ್ಷಮೆ ಕೇಳಿ ಎಲ್ಲ ಆಯ್ತಲ್ಲ. ಅದ್ರ ಬೆನ್ನಲ್ಲೇ ಈಗ ಏನಾಗ್ತಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸೆಷನ್ನಲ್ಲಿ ನೋಡಿದ್ವಿ ಫೆಬ್ರವರಿ ಮಾರ್ಚ್ದು ಹಾಕಿಲ್ಲ ಅನ್ನೋ ಆಕ್ರೋಶ ಸಿಡಿತು. 5,000 ಕೋಟಿ ಎಲ್ಲಿ ಹೋಗಿದೆ ಅನ್ನೋದಕ್ಕೆ ಉತ್ತರ ಸಿಗ್ತಿಲ್ಲ ಅಂತ BJP ಇದು ದೊಡ್ಡ ಸ್ಕ್ಯಾಮ್ ಅಂತ ಮುಗಿಬಿತ್ತಿರುವ ಹೊತ್ತಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷಮೆ ಕೇಳಿದ್ದಾಯ್ತು. ಕಡೆಗೆ ಅದನ್ನು ಯಾವಾಗ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಬರಲಿಲ್ಲ. ಕೊಡ್ತೀವಿ ಅಂತ ಅಷ್ಟೇ ಹೇಳಿದ್ದು ಬಿಟ್ರೆ ಅಲ್ವಾ. ಅದ್ರ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಎದುರಾಗಿದೆ ನೋಡಿ. ಮೊನ್ನೆ ಅಷ್ಟೇ ಲಾಸ್ಟ್ ವೀಕು ನಾವು ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ. 24ನೇ ಕಂತಿಂದು ಹಣ ಹಾಕ್ತೀವಿ ಅಂತ ಹೇಳಿದ್ರಲ್ವಾ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಶನಿವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ ಅಂದರೆ 1 ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ರು. ಶನಿವಾರ ಮುಗಿದು, ಭಾನುವಾರ ಮುಗಿದು, ಸೋಮವಾರ ಮುಗಿದ್ರೂ ಬಂದಿಲ್ಲ ಗೃಹಲಕ್ಷ್ಮಿ ಹಣ. ಆಗಸ್ಟಿಂದ ಈಚೆಗೆ ದುಡ್ಡೇ ಬಂದಿಲ್ಲ ನಮಗೆ ಅಂತ ಸಿಡ್ದಿದ್ದಾರೆ. ಈಗ ಸೆಷನಲ್ಲಿ ಹೇಳಿದ್ದೇನು, ಆಗಸ್ಟ್ ಸೆಪ್ಟೆಂಬರ್ದು ಹಾಕಿದ್ದೀವಿ ಅಂತ. ಕಡೆಗೆ ಫೆಬ್ರವರಿ ಮಾರ್ಚ್ದು ಹಾಕಿಲ್ಲ ಅಂತ ಒಪ್ಕೊಳ್ಳೂ ಇಲ್ಲ, ಸುಳ್ಳು ಹೇಳಿದ್ರು. ಆಮೇಲೆ CM ಒಪ್ಕೊಂಡ್ರು, ಲಕ್ಷ್ಮಿ ಹೆಬ್ಬಾಳ್ಕರ್ ಒಪ್ಕೊಂಡ್ರು, ಕ್ಷಮೆನೇ ಕೇಳಿದ್ರು. ಓಕೆ, ಆದರೆ ಇಲ್ಲಿ ಹಲವರು ಸಿಡ್ದೆದ್ದಿದ್ದಾರೆ. ಒಬ್ರಿಗೆ 19ನೇ ಕಂತು ಹಣನೇ ಬಂದಿಲ್ವಂತೆ, ಒಬ್ರಿಗೆ 22ನೇ ಕಂತು ಹಣ ಬಂದಿಲ್ಲ. ಜನ ಮಾಡ್ತಿರೋ ಆರೋಪ. ಕೆಲವ್ರಿಗೆ ಆಗಸ್ಟ್ ನಂತರ ಏನೂ ಬಂದಿಲ್ಲ. ಸೊ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಗೃಹಲಕ್ಷ್ಮಿ ದುಡ್ಡು ಹಾಕ್ತಿದ್ದಾರೆ. ಅದು ಯಾಕೆ? ಎಲ್ಲರಿಗೂ ಒಂದೇ ನ್ಯಾಯ ಕೊಡಬೇಕು ಅನ್ನೋದು ಒಂದು ಆಕ್ರೋಶ ಸಿಡಿದಿದ್ರೆ, ಮೊನ್ನೆ 24ನೇ ಕಂತು ಅಂತ ಘೋಷಣೆ ಮಾಡಿ ಯಾಕೆ ದುಡ್ಡು ಇನ್ನೂ ಬಂದಿಲ್ಲ ಅಂತ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಬೆಳಗಾವಿ ಅವರ ಜಿಲ್ಲೆನೂ ಸೇರಿದಂತೆ ಬಹಳಷ್ಟು ಕಡೆಗಳಲ್ಲಿ ದುಡ್ಡು ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ಹಾಕೋದಾದ್ರೆ ಎಲ್ರಿಗೂ ಹಾಕಿ, ಇಲ್ಲ ಅಂದರೆ ಆಗಲ್ಲ ನಮ್ಮ ಹತ್ರ ಅಂತ ಒಪ್ಕೊಳ್ಳಿ ಅಂತ ಸಿಡ್ದಿರೋದು. ಒಬ್ಬೊಬ್ರಿಗೂ ಒಂದೊಂದು ಕಂತನ ದುಡ್ಡು ಹಾಕಿ ಯಾಕೆ ಈ ರೀತಿ ಹೊಟ್ಟೆ ಉರಿಸ್ತೀರಿ? ನೀವು ಕೊಡ್ತೀರಿ ಅಂದ್ಕೊಂಡು ಏನೇನೋ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇಲ್ಲ ಅಂದರೆ ನಮಗೇನು ಸಮಸ್ಯೆ ಇರಲಿಲ್ಲ. ಕೊಡ್ತಾ ಇದ್ದೀರಾ, ಬರ್ತಾ ಇದೆ ಅಂತ ಅದರ ಆಧಾರದಲ್ಲಿ ಏನೇನೋ ಮಾಡ್ಕೊಂಡು ಬಿಟ್ಟಿದ್ದೀವಿ. ಆದರೆ ಅದು ನಮ್ಮನ್ನು ಇಕ್ಕಟ್ಟಿಲ್ ಸಿಲುಕಿಸಿದೆ ಈಗ ಅಂತ ಸಿಡ್ದಿದ್ದಾರೆ ಮಹಿಳೆಯರು. ಸೊ 24ನೇ ಕಂತು ಹಣ ಘೋಷಣೆ ಮಾಡಿದ್ದು ಯಾಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅನ್ನೋ ಪ್ರಶ್ನೆಯನ್ನು ಜನ ಎತ್ತಿದ್ದಾರೆ ಒಂದು ಕಡೆ. ಮತ್ತು ಫೆಬ್ರವರಿ ಮಾರ್ಚ್ ಬಗ್ಗೆ ಸಚಿವರು ಇಷ್ಟೆಲ್ಲ ಆದಮೇಲೆ ಸದನದ ಎದುರು ಕ್ಷಮೆ ಕೇಳಿದ ಮೇಲೆ ಹೇಳಬೇಕಿತ್ತು ಇಂಥ ಡೇಟಿಗೆ ಹಾಕ್ತೀವಿ ಅಂತ. ಈ ಸಲನೇ ಹಾಕ್ಬಿಡ್ಬೋದಿತ್ತು 24ನೇ ಕಂತದು ಮತ್ತು ಫೆಬ್ರವರಿ ಮಾರ್ಚ್ದು ಸೇರಿಸಿ. ಅದ್ರ ಬಗ್ಗೆನೂ ಚಕಾರ ಎತ್ತುತ್ತಾ ಇಲ್ಲ. ಆರ್ಥಿಕ ಇಲಾಖೆ ರಿಲೀಸೇ ಮಾಡಿಲ್ಲ ಅಂತ ಹೇಳಿದರು. ಸೊ ಈಗ ಆರ್ಥಿಕ ಇಲಾಖೆ ರಿಲೀಸ್ ಮಾಡೋಕ್ಕೆ ಆಗುತ್ತಾ ಆಗಲ್ವಾ? ಹೊಸ ಬಜೆಟ್ ಬಂದೇ ಬಿಡುತ್ತಿನ್ನೇನು. ಹಳೇ ಬಜೆಟಲ್ಲಿ ಅಂದರೆ ಕಳೆದ ವರ್ಷನೇ ಇದು ಫೈನಲ್ ಆಗಿರೋದು. ಕಳೆದ ವರ್ಷನೇ ಪ್ರಾವಿಷನ್ನು ಆಗಿರೋವಾಗ ಇಲಾಖೆಗೆ ಗೊತ್ತಾಗದಿರೋಕ್ಕೆ ಸಾಧ್ಯ ಇಲ್ಲ, ಮಿನಿಸ್ಟ್ರಿಗೆ ಗೊತ್ತಾಗದಿರೋಕ್ಕೆ, CMಗೆ ಗೊತ್ತಾಗದಿರೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಅಲ್ವಾ ವಾದ ಆಗಿದ್ದು. ಗೊತ್ತೇ ಆಗಿಲ್ಲ ಅನ್ನೋ ಥರ ಎಲ್ಲರೂ ಹೇಳಿಬಿಟ್ರಲ್ಲ. ಅದು ಹೆಂಗೆ 2 ತಿಂಗಳ ಹಣ ಕ್ರೆಡಿಟ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗಲ್ಲ. ಮತ್ತು ಆರ್ಥಿಕ ಇಲಾಖೆ ಎಲ್ಲ ಇಲಾಖೆಗಳಿಗೂ ಕೂಡ ಹಾಗೆ ಮಾಡುತ್ತಲ್ವ, ಲೇಟ್ ಮಾಡ್ತಾ ಇರ್ತಾರೆ. ಅಥವಾ ಅವ್ರ ಕಡೆಯಿಂದ ಏನಾದ್ರು ತಪ್ಪಾಗ್ಬೋದು, ಅದನ್ನು ಸರಿಯಾಗಿ ಫಾಲೋ ಅಪ್ ಮಾಡಿಕೊಂಡು ಸ್ಕಿಪ್ ಆಗಿಬಿಟ್ಟಿದ್ರೆ, ಮಧ್ಯದಲ್ಲಿ ಸ್ಕಿಪ್ಪೇ ಆಗಿಬಿಟ್ಟಿದ್ರೆ ಯಾರು ಹಾಕ್ಸ್ಬೇಕಿತ್ತು? CM ಮಾತು ಕೇಳಲ್ವಾ? CM ಹಿಂಗೆ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಮಾಡ್ತಿದ್ರು ತಾನೇ. CMೇ ಆರ್ಥಿಕ ಇಲಾಖೆ ಇಟ್ಕೊಂಡು ಸಚಿವರಿಗೂ ಮಾಹಿತಿ ಇಲ್ಲ, CMಗೂ ಮಾಹಿತಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಜನಕ್ಕೆ ಮೋಸ ಮಾಡಿದೆ ಅನ್ನೋ ಆಕ್ರೋಶ ಸಿಡಿತು. ಈಗ ಘೋಷಣೆ ಮಾಡಿದ್ದನ್ನು ಹಾಕ್ತಿಲ್ಲ ಅಂತ ಗೃಹಲಕ್ಷ್ಮಿ ಸ್ಕೀಮ್ದ ಬಗ್ಗೆ ಆಕ್ರೋಶ ಸಿಡಿದಿದೆ. ಒಂದು ಕಡೆ ಅನ್ನಭಾಗ್ಯ ಅಕ್ಕಿಯ ವಿಚಾರದಲ್ಲಿ ಆಕ್ರೋಶ ಸಿಡಿದಿದೆ. ಕರ್ನಾಟಕದಲ್ಲಿ ಹಾವೇರಿ ಬೇರೆ ಬೇರೆ ಕಡೆ ಎಲ್ಲ ರೇಡ್ ಆಗಿ ಸೀಸ್ ಮಾಡಿದ್ದಾರೆ. ಟನ್ಗಟ್ಲೆ ಅಕ್ಕಿ, ಕರ್ನಾಟಕದ ಅಕ್ಕಿ ಕಂಡವ್ರ ಮನೇಲಿ ಬೇಯ್ತಿದೆ. ಅಂದರೆ ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಪಾಲಿಶ್ ಮಾಡಿ ಸಿಂಗಾಪುರು ಬೇರೆ ಬೇರೆ ಕಡೆ ಕಳಿಸ್ಕೊಡ್ತಿದ್ದಾರೆ. ಮತ್ತು ಸಚಿವರ ಮಾತಿಗೆ ಬೆಲೆ ಇಲ್ಲ, ಪೊಲೀಸರೇ ಅವ್ರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪನೂ ಕೇಳಿಬರ್ತಿದೆ. ಕಳ್ಳ ಸಾಗಾಟ ಅಕ್ಕಿ ಈ ಥರ 1 ಸಲ ಸಿಕ್ಕಾಕ್ಕೊಳ್ತಾರೆ, 2 ಸಲ ಸಿಕ್ಕಾಕ್ಕೊಳ್ತಾರೆ, ಮತ್ತು ಯಾರು ಕಿಂಗ್ ಪಿನ್ ಅಂತ ಗೊತ್ತಾಗುತ್ತೆ, ಆದರೆ ಅವ್ರ ಮೇಲೆ ಆ್ಯಕ್ಷನ್ ಆಗಲ್ಲ ಅನ್ನುವಂಥ ಆಕ್ರೋಶ ಬೇರೆ ಸಿಡಿದಿದೆ. ಸೊ ಒಪ್ಪಂದದ ಮೇರೆಗೆ ಅಕ್ಕಿ ಕಳ್ಳ ಸಾಗಾಟ ಆಗ್ತಿದೆ, ಸರ್ಕಾರಕ್ಕೂ ಗೊತ್ತು ಅಂತ BJP ಮುಗಿಬಿದ್ದಿರೋದು. ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಅಂತ ಆಕ್ರೋಶ ಸಿಡಿದಿದೆ. ಬಡ ವಿದ್ಯಾರ್ಥಿಗಳಿಗೆ, ಹಿಂದುಳಿದವರಿಗೆ ಕೊಡಬೇಕಾದ ಸ್ಕಾಲರ್ಶಿಪ್ಪನ್ನು ಕೂಡ ಸರ್ಕಾರ ಕೊಡದೆ ಆ ದುಡ್ಡನ್ನು ಗುಳುಮ್ ಮಾಡ್ತಾ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಈಗ ನೋಡಿದ್ರೆ ಗೃಹಲಕ್ಷ್ಮಿ ಹಣ ಎಗರಿಸಿದ್ದು 2 ತಿಂಗಳದ ಲೆಕ್ಕಕ್ಕಿಲ್ಲ. ಈಗ ನೋಡಿದ್ರೆ 24ನೇ ಕಂತು ಬರ್ತಿಲ್ಲ, ಒಬ್ಬೊಬ್ರಿಗೂ ಒಂದೊಂಥರ
ಸುಮಾರು ಜಿಲ್ಲೆಗಳಲ್ಲಿ ಬಹಳಷ್ಟು ಜನ ಹೇಳ್ತಿರೋದು ನಮಗೆ ಬಂದೇ ಇಲ್ಲ ದುಡ್ಡು, ಎಷ್ಟೊಂದು ತಿಂಗಳಿಂದ ಬಂದೇ ಇಲ್ಲ ಅಂತ. ಸೊ ಒಬ್ಬೊಬ್ಬರು ಕಥೆ ಒಂದೊಂದು ರೀತಿ ಇರುವಾಗ ಇದಕ್ಕೆಲ್ಲ ಯಾವಾಗ ನ್ಯಾಯ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸಾರಿಗೆ ಇಲಾಖೆಯಲ್ಲಿ ಸಂಕಷ್ಟ, ಈ ಕಡೆ ಇಲ್ಲಿ ಈ ರೀತಿಯ ಬೆಳವಣಿಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದು ನನಗೆ ಗೊತ್ತಿಲ್ಲ, CM ಉತ್ತರ ಕೊಡ್ತಾರೆ ಅಂತ ಜಾರ್ಕೊಂಡ್ರು, ಆದರೆ ಸಚಿವೆ ಆಗಿದ್ದಾರೆ ಅಂದರೆ ಆ ಇಲಾಖೆಗೆ ಮತ್ತು ಆ ಇಲಾಖೆ ನಂಬ್ಕೊಂಡಿರೋರಿಗೆ ನ್ಯಾಯ ಕೊಡಿಸೋದು, ಅವ್ರು ಏನಾದರೂ ಫೈಟ್ ಮಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು ಮತ್ತೊಂದು ಮಾಡಲೇಬೇಕಾಗತ್ತೆ. ಆ ಸಾಮರ್ಥ್ಯ ಇದೆ ಅಂತಾನೆ ಸಚಿವರನ್ನಾಗಿ ಮಾಡಿರ್ತಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲಾಖೆ ನಿಭಾಯಿಸುವಲ್ಲಿ ಸೋತ್ರ ಅಂತ ಈಗ BJP ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮುಗಿಬಿದ್ದಿರೋದು. ದುಡ್ಡು ಬರೋ ತನಕ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ತೀವ್ರ ಆಕ್ರೋಶ, ದೊಡ್ಡ ಮಟ್ಟದ ಹೋರಾಟದ ಸ್ವರೂಪ ಪಡ್ಕೊಳ್ಳುತ್ತೆ. ಹೋರಾಟಕ್ಕೆ ಇಳಿತೀವಿ ಅಂತ BJP ಘೋಷಿಸಿದೆ. ಸ್ಕಿಪ್ ಮಾಡಿದ್ದನ್ನ ಹಾಕಬೇಕು ಮತ್ತು ಇಲ್ಲಿವರೆಗಿನ ದುಡ್ಡು ಹಾಕಬೇಕು ಅಂತ. ಡಿಸೆಂಬರ್ ಮುಗಿತು, ಇನ್ನೇನು ಹೊಸ ವರ್ಷ ಬಂದ್ರೂ ಈ ತಿಂಗಳದ್ದು ಅರ್ಧ ವರ್ಷ ಅಷ್ಟೇ ಪೇಮೆಂಟ್ ಆಗಿದ್ದು, ಉಳಿದಿದ್ದಲ್ಲಿ ಅಂತ BJP ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತರಾಟೆಗೆ ತಗೊಳ್ತಾ ಇರೋದು. ಕಾದ್ ನೋಡೋಣ. ಗೃಹಲಕ್ಷ್ಮಿ ಸೇರಿದಂತೆ ಉಳಿದ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ ನಿರ್ಧಾರ ತಗೊಳ್ತಾರೆ ಅಂತ. ಇಷ್ಟೆಲ್ಲ ಮುಜುಗರಕ್ಕೆ ಕಾರಣ ಆದಮೇಲೂ ಕೂಡ ಇದನ್ನ ಬಗೆಹರಿಸೋದಿಕ್ಕೆ ಆಗ್ತಿಲ್ವಾ? ಇಲ್ಲ ಶಾಸಕರು ಕೊಟ್ಟ ಸಲಹೆ ಆದರೂ ತಗೊಳ್ಳಿ. ಶಾಸಕರು ಹೇಳ್ತಿರೋದಿಷ್ಟೇ, ಎಲ್ಲಾರ್ಗೂ ಈ ಗ್ಯಾರಂಟಿ ಕೊಡೋದು ಕಷ್ಟ ಆಗಿದೆ, ದಯವಿಟ್ಟು ಸರ್ ಯಾರು ಅವಶ್ಯಕತೆ ಇದೆಯೋ ಅಂದರೆ ಬಡವರು ಅವ್ರಿಗೆ ಮಾತ್ರ ಕೊಡೋಣ, ಕಟ್ ಮಾಡೋಣ ಗ್ಯಾರಂಟಿನ, ಎಲ್ರಿಗೂ ಬೇಡ ಅಂತ ಶಾಸಕರು ಪ್ರಸ್ತಾಪ ಇಟ್ಟಿದ್ದಾರೆ. ಅದನ್ನಾದರೂ ಒಪ್ಪಿಕೊಂಡು ಕಡೆ ಪಕ್ಷ ಗ್ಯಾರಂಟಿ ಅವಶ್ಯಕತೆ ಇದ್ದವ್ರಿಗೆ ಕೊಟ್ಟು ಡೆವಲಪ್ಮೆಂಟ್ ಕಡೆ ಗಮನ ಕೊಟ್ಟರೆ ತುಂಬಾ ಒಳ್ಳೆಯದು ಅನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಮಾನ್ಯ ಅಧ್ಯಕ್ಷರೇ, ಒನ್ ಮಿನಿಟ್ ಅಲ್ಲ ಹೇಳಿದ್ರು, ನಾ ಕೇಳಿದ್ದು ಬಿಟ್ಟು ಎಲ್ಲ ಹೇಳಿದರು. ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ 2025 ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ. ಅದನ್ನ ಬಿಟ್ಟು ವಿಶ್ವದ ಹಿಡಿದು ಎಲ್ಲ ಹೇಳಿದರು. ಅದ್ರ ಬಗ್ಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ, ಇನ್ನೂವರೆಗೆ ಯಾಕೆ ಬಿಡುಗಡೆ ಆಗಿಲ್ಲ, ಅದನ್ನ ಸ್ಪಷ್ಟೀಕರಣ ಕೊಡ್ರಿ. ಮಾನ್ಯ ಸಭಾಧ್ಯಕ್ಷರೇ, ನಾನು ಈಗಲೇ ಸದಸ್ಯರ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿಯವರೆಗೆ 23 ಕಂತನ್ನ ಕ್ಲಿಯರ್ ಮಾಡಿದ್ದೀವಿ. ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನು ಹಾಕಿದ್ದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ. ಹೇಳ್ತಾ ಇದ್ದೀರಾ ಮಾನ್ಯ ಸದಸ್ಯರೇ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದ್ದೀನಿ, ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದೇ ನೀವು ಯಾವ್ದು ಗಮನಿಸಿಲ್ಲ ಅದ್ರ ಬಗ್ಗೆ ಕೇಳಿ ಹೇಳಿ ಮೇಡಮ್. ಅದನ್ನ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ದುಡ್ಡು ಹೇಳಿ. ನೋಡಿ, ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ. ಭಾಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತೆಗೆದುಕೊಂಡಾಗಿನಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಬಹಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.